ಒಬ್ಳೆ ವೆಲ್ಕಮ್ ಮಾಡೋಕ್ಕೆ ನಂಗೆ ಒಂಥರ ಸಚಿನ್ ಇಲ್ಲದೆ ನಮ್ಮ ಬ್ರೈಡ್ ರೆಡಿ ಡೆಕೋರೇಷನ್ ಎಲ್ಲ ಈ ಥರ ಮಾಡಿದ್ದಾರೆ. ಆ್ಯಂಡ್ ಇವರೇ ಹುಡುಗ ವೈಟ್ ಶರ್ಟ್ ಹಾಕಿರೋರು. ದ ವೇಟ್ ಈಸ್ ಓವರ್. ಫೈನಲಿ ನಮ್ಮ ಹುಡುಗಿ ಎಂಗೇಜ್ ಆಗ್ತಾ ಇದ್ದಾಳೆ. ಕಂಗ್ರ್ಯಾಚುಲೇಷನ್ಸ್. ಸೀರೆ ಸಚಿನ್ ಕೊಡ್ಸಿದ ಸೀರೆ. ಫುಲ್ ಭಾವನನ್ ಫ್ಯಾಮಿಲಿ ಎಲ್ಲ ಅಕ್ಕಂದ್ರೆ ಜವಾಬ್ದಾರಿನೇ ಇದು ಅಕ್ಕ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್. ಒಬ್ಳೆ ವೆಲ್ಕಮ್ ಮಾಡೋಕ್ಕೆ ನಂಗೆ ಒಂಥರ ಸಚಿನ್ ಇಲ್ಲದೆ. ಸೊ ಸಚಿನ್ ಇಲ್ಲದೆ ಮಿಸ್ಸಿಂಗ್ ಸಚಿನ್. ಇವತ್ತು ಎಂಗೇಜ್ಮೆಂಟಿಗೆ ಬರ್ತಾ ಇಲ್ಲ. ಸೊ ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್. ನೆನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ನಾನು ಆಗಲೇ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದೀನಿ. ಸೊ ಈಗ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ನಾವು ಆಗಲೇ ಚೌಟ್ರಿಗೆ ಬಂದಿದ್ದೀವಿ. ಅವಳು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾಳೆ. ಸೊ ಇವತ್ತಿನ ದಿನ ಹೇಗಿರುತ್ತೆ, ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಹೇಗಾಗುತ್ತೆ ಅನ್ನೋದೆಲ್ಲ ಈ ವ್ಲಾಗಲ್ಲಿ ಇರುತ್ತೆ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವೀಗ ಚೌಟ್ರಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೇ ನಮ್ಮ ಹುಡುಗಿ ಎಂಗೇಜ್ಮೆಂಟ್ ಆಗೋದು. ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್. ಲೈಕ್ ಯಾರೇ ಎಂಗೇಜ್ಮೆಂಟ್ ಆಗ್ತಾಯಿದ್ರು ನಂದು ಎಂಗೇಜ್ಮೆಂಟ್ ಹೆಂಗಿತ್ತು ಅನ್ನೋದೆಲ್ಲ ನೆನಪಾಗುತ್ತೆ. ಸೊ ಅವ್ಳು ರೆಡಿ ಆಗ್ತಿದ್ದಾಳೆ, ನಾನು ಮೀನ್ ಮೇಲೆ ರೆಡಿ ಆಗಬೇಕು. ಆ್ಯಂಡ್ ಗೈಸ್, ಮೇಕಪ್ ಆರ್ಟಿಸ್ಟ್ ಯಾರು ಅಂತ ನಿಮಗೆ ಗೊತ್ತು, ಅವ್ರು ಇನ್ನೂ ಬಂದಿಲ್ಲ. ಬಂದಮೇಲೆ ತೋರಿಸ್ತೀನಿ. ಸರ್ಪ್ರೈಸ್ ಅನ್ನೋ ಥರ ಮೇಕಪ್ ಆರ್ಟಿಸ್ಟ್ ಯಾರು ಅಂತ ನೋಡಿರ್ತೀರ ಅವ್ರನ್ನ ನೀವು ನಮ್ಮ ಬ್ಲಾಗಲ್ಲಿ. ಆ್ಯಂಡ್ ಇವರು ಹೇರ್ ಸ್ಟೈಲಿಸ್ಟ್ ಬಂದಿದ್ದಾರೆ. ನಮ್ಮ ಹುಡುಗಿ ರೆಡಿ ಆಗ್ತಿದ್ದಾಳೆ. ಅವು ನರ್ವಸ್ ಹೇಳೆ, ನರ್ವಸ್ ಇಲ್ವಾ? ಬಟರ್ಫ್ಲೈಸ್ ಇನ್ನೂ ಬಂದಿಲ್ವಾ? ಯಾವಾಗ ಬರುತ್ತೆ ಗೊತ್ತಾಯ್ತಾ? ಎಲ್ಲಿ ಬೆಂಗಳೂರಲ್ಲಿ ಬಿಟ್ಟಿದ್ಯಾ ಮೈಸೂರಲ್ಲಿ ಬಿಟ್ಟಿದ್ಯಾ? ತಡಾ, ನಾನು ಸೀರೆ ಉಡ್ಕೊಂಡು ರೆಡಿಯಾಗಿ ಹೇರ್ ಸ್ಟೈಲ್ ಕೂಡ ಆಗ್ತಾ ಬಂತು. ಆ್ಯಂಡ್ ಆಗಲೇ ಹೇಳ್ದಂಗೆ ಮೇಕಪ್ ಆರ್ಟಿಸ್ಟ್ ಯಾರು ಗೊತ್ತಾ? ನನ್ನ ಮದುವೆ ಬ್ಲಾಗಲ್ಲಿ, ಬೀಗ್ರೂಟದ ಬ್ಲಾಗಲ್ಲಿ ಎಲ್ಲ ನೋಡಿದ್ರ, ಮೇಕ್ ಓವರ್ ಬೈ ಗೌತಮಿ ಅವರು. ನಮ್ಮ ಹುಡುಗಿ ಫುಲ್ ಟೆನ್ಷನ್ ಮಾಡಿ ಮೇಕಪ್ ಮಾಡಿಸ್ಕೋತವಳೆ. ಟೆನ್ಷನ್ ಮಾಡ್ಕೊಂಬಿಟ್ಟವಳು ಸ್ವಲ್ಪ ಮನೆಯದೆಲ್ಲ ನೋಡಿಕೊಂಡು. ಸೊ ಹಿಂಗಾಗಿದೆ. ಹೇರ್ ಸ್ಟೈಲಿಸ್ಟ್, ನಿಮ್ಮ ಹೆಸರೇನು? ಹೇರ್ ಸ್ಟೈಲಿಸ್ಟ್ ವನಿತಾ ಅವರು ನನಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದಾರೆ. ಮಿರರ್ ತುಂಬ ಚೆನ್ನಾಗಿದೆ, ಪ್ಲೀಸ್ ಇಗ್ನೋರ್ ಮಾಡಿ. ತುಂಬ ಗಲೀಜಾಗಿ ಹೋಗಿದೆ ಇದು ಚೌಲ್ಟ್ರಿ ರೂಮಲ್ಲಿ. ಸೊ ರೆಡಿ ಆದಮೇಲೆ ಸಿಗ್ತೀನಿ. ಆ್ಯಂಡ್ ಗೈಸ್, ಹಿಯರ್ ಕಮ್ಸ್ ದ ಬ್ರೈಡ್. ಬ್ರೈಡ್ ಇಸ್ ರೆಡಿ. ಆಯ್ ಮಾಡೆ, ನಮ್ಮ ಚಾನಲ್ಗೆ ಒಂದು ಆಯಾರ ಮಾಡಿದೆ ನೀನು ನೆನ್ನೆಯಿಂದ. ನರ್ವಸ್ ಆಗ್ಬಿಟ್ಟಿದ್ದಾಳೆ. ತಿಂಡಿ ಸೇರ್ತಾಯಿಲ್ಲ ನಮ್ಮ ಹುಡುಗಿಗೆ, ತಿಂಡಿ ಮಾಡ್ತಾಯಿಲ್ಲ ಇನ್ನೂ. ಹಾಂ ರೆಡಿನಾ? ಎಷ್ಟು ಅವರ್ ಆಯಿತು? 1.5 hours ಅಷ್ಟೇ ಅನಿಸುತ್ತೆ ಆಗಿದ್ದು. ಆ್ಯಂಡ್ ನೋಡಿ ನಮ್ಮ ಬ್ರೈಡ್ ಹಿಂಗೆ ರೆಡಿ ಆಗಿದ್ದಾರೆ. ಆ್ಯಂಡ್ ಮೇಕಪ್ ಮಾಡಿದ್ದು ಇವರೇ. ಸೊ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣ್ತಿದ್ದಾಳೆ ಅಂತ. ನಾನಿನ್ನೂ ರೆಡಿ ಆಗಿಲ್ಲ ಗೈಸ್, ರೆಡಿಯಾಗಿ ಸಿಗ್ತೀನಿ. ಆ್ಯಂಡ್ ನಮ್ಮ ಬ್ರೈಡ್ದು ಫೋಟೋ ಶೂಟ್ ನಡೀತಾ ಇದೆ ಇವಾಗ. ಫೋಟೋಗ್ರಾಫರ್ ಬಂದು ಇವರೇ, ರಿಲೇಟಿವೇ, ಮಾವ. ಹಾಂ, ನಗು ಸ್ಮೈಲ್. ನಾಚ್ಕೊಂಬ ಸ್ವಲ್ಪ, ನಾಚಿಕೆ ಒಂಚೂರು. ನೋಡಿ, ಸೂಪರ್. ಇವಾಗ ತಿಂಡಿ ಕಾರ್ಯಕ್ರಮ. ತಿಂಡಿಗೇನೆ ಎಷ್ಟು ಸಖತ್ತಾಗಿದೆ ಅಂದರೆ, ದಮ್ ರೂಟ್ ಮಾಡಿಸಿದ್ದಾರೆ, ಮಸಾಲೆ ದೋಸೆ ಆ್ಯಂಡ್ ಬಟನ್ ಇಡ್ಲಿ ಮಾಡಿಸಿದ್ದಾರೆ. ಬಟನ್ ಇಡ್ಲಿ ವಿತ್ ಸಾಂಬಾರ್. ಎಷ್ಟು ಚಿಕ್ಕ ಇಡ್ಲಿ ಸಖತ್ತಾಗಿದೆ. ಇನ್ನೇನಿದೆ, ಪೊಂಗಲ್ ಇದೆ, ವಡೆ ಇದೆ, ಇನ್ನು ಸೂಪರ್. ನಮ್ಮ ಬ್ರೈಡ್ ರೆಡಿ, ಡೆಕೋರೇಷನ್ ಎಲ್ಲ ಈ ಥರ ಮಾಡಿದ್ದಾರೆ. ಗರ್ಲ್ಸ್ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಹುಡುಗಿ ಕನ್ನಡಿ ಮುಂದೆ ಮೇಕಪ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಹುಡುಗಿ ಆ್ಯಂಡ್ ರಿಂಗ್ ಪ್ಲ್ಯಾಟರ್ ಜೊತೆ ಹುಡುಗಿ. ಆ್ಯಂಡ್ ಹಿಯರ್ ಕಮ್ಸ್ ದ ರಿಂಗ್ ಪ್ಲ್ಯಾಟರ್. ಚೆನ್ನಾಗಿ ಮಾಡಿದ್ದಾರೆ. ಸೊ ಚಾಕ್ಲೇಟ್ ಹುಡುಗಿ ಬೇರೆ ಇದೆ ಇಲ್ಲಿ. ನೈಸ್, ಸೂಪರ್. ಎಲ್ಲ ಪ್ಲೇಟ್ಸ್ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಒಂದು ಕೊಬ್ಬರಿಯಲ್ಲಿ ಭಾವನಾ ಪವನ್ ಅಂತ ಬರ್ಸಿದ್ದಾರೆ. ಆ್ಯಂಡ್ ಕರೆಕ್ಟಾಗಿ ಹೇಳಲೇ ಇಲ್ಲ ನಾನು. ಭಾವನಾ ಮದುವೆ ಆಗ್ತಿರೋ ಹುಡುಗನ ಹೆಸರು ಬಂದು ಪವನ್ ಅಂತ. ಆ್ಯಂಡ್ ಅವರು ಇಲ್ಲೇನೋ ಇದ್ದಾರೆ, ತೋರಿಸ್ತೀನಿ. ಅವರು ಈಗ ಶಾಸ್ತ್ರ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಇವರೆಲ್ಲ ಹುಡುಗಿ ಮನೆಯವರೇ, ಹುಡುಗನ ಮನೆಯವರು ಎಲ್ಲ ಕೆಳಗಡೆ ಇದ್ದಾರೆ, ಎಲ್ಲ ತಿಂಡಿಗೆ ಹೋಗಿದ್ದಾರೆ. ಹುಡುಗ ಬಂದಮೇಲೆ ತೋರಿಸ್ತೀನಿ ನಾನು. ಮಾಡಿಸ್ಕೋ. ಬಟರ್ಫ್ಲೈಸ್ ಆಯಿತಾ? ನಿನ್ನೆಯಿಂದ ನನಗೇನು ಅನಿಸ್ತಾ ಇಲ್ಲ, ಒಂಚೂರು ಬಟರ್ಫ್ಲೈಸ್ ಬರಬೇಕು ಅಂತ ಅಂತಿದ್ಲು. ಫೈನಲಿ ಇವಾಗ ಸ್ವಲ್ಪ ನರ್ವಸ್ ಆಗಿದ್ದಾಳೆ.
ತಿಂಡಿನೂ ಏನು ಮಾಡಿಲ್ಲ ಅವಳು. ಆ್ಯಂಡ್ ಇವರೇ ಹುಡುಗ ವೈಟ್ ಶರ್ಟ್ ಹಾಕಿರೋರು, ಪವನ್ ಅಂತ. ಸೊ ನಮ್ಮ ಹುಡುಗಿಗೆ ಹುಡುಗ ಮ್ಯಾಚ್ ಆಗ್ತಾರೆ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ವಿಶಸ್ ಕಳಿಸಿರ್ತೀರ, ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ದ ವೇಟ್ ಈಸ್ ಓವರ್. ಫೈನಲಿ ನಮ್ಮ ಹುಡುಗಿ ಎಂಗೇಜ್ ಆಗ್ತಾ ಇದ್ದಾಳೆ. ಕಪಲ್ ಚೆನ್ನಾಗಿದೆ. ದಟ್ಸ್ ವಾಟ್ ಐ ಫೀಲ್. ನಿಮ್ಗೇನು ಅನ್ಸುತ್ತೆ ಹೇಳಿ. ಗಡಿ ಬಿಡಿ ಆಗಿಲ್ಲ ಅಂದರೆ ಮದುವೆನೇ ಅಲ್ಲ ಗೈಸ್. ಎಷ್ಟು ಗಡಿ ಬಿಡಿ ಮಾಡಿದ್ರೆ ಗೊತ್ತಾ, ನೆಕ್ಸ್ಟ್ ಡ್ರೆಸ್ ಚೇಂಜ್ಗೆ ಒಂಚೂರು ಟಚಪ್ ಮಾಡೋಕ್ಕೂ ಬಿಡಲಿಲ್ಲ. 5 ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ದು. 6 ಹಾಕ್ಸಿಲ್ಲ, ಹಂಗೆ ರಿಂಗ್ ಎಕ್ಸ್ಚೇಂಜ್ ಮಾಡಿಸಿದ್ರು. 12 o'clock ಒಳಗಡೆ ರಿಂಗ್ ಎಕ್ಸ್ಚೇಂಜ್ ಆಗಬೇಕು ಅಂತ. ಫುಲ್ ನರ್ವಸ್ ಆಗಿಬಿಟ್ಟಿದ್ದಾಳೆ, ಫುಲ್ ಭಯ ಆಗಿಬಿಟ್ಟಿದೆ ಅವಳಿಗೆ. ಆ್ಯಂಡ್ ಆವಾಗಲೇ ಮಾಡದೇ ಇರೋ ಶಾಸ್ತ್ರಗಳೆಲ್ಲ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮೊದಲುದು ಕೂಡ ತುಂಬಿಸಿರ್ಲಿಲ್ಲ ಹುಡುಗನ ಮನೆಯಿಂದ. ಇವರೇ ಹುಡುಗನ ಅಮ್ಮ, ಬ್ಲೂ ಕಲರ್ ಸ್ಯಾರಿ. ಸೊ ಎಲ್ಲ ಮೊದಲೆಲ್ಲ ತುಂಬಿಸ್ತಾ ಇದ್ದಾರೆ. ಈಗ ಖುಷಿಯಾಗಿದ್ದಾಳೆ. ಇಷ್ಟೊತ್ತು ನರ್ವಸ್ ಆಗಿದ್ಲು, ಭಯ ಪಡ್ಕೊಂಡು ಟೆನ್ಷನ್ನೇ ಇತ್ತು ಮುಖದಲ್ಲಿ. ಈಗ ಸ್ವಲ್ಪ ಓಕೆ. ಆ್ಯಂಡ್ ಇವಾಗ ಕೇಕ್ ಕಟ್ ಮಾಡಿಸೋ ಟೈಮ್. ಕೇಕ್ ತರಿಸಿದ್ದಾರೆ. ಎಲ್ಲ ಗಡಿಬಿಡಿ ಮಾಡ್ತಿದ್ದಾರೆ. ಇನ್ನೂ ಫೋಟೋಸ್ ಯಾರೂ ತೆಗ್ಸಿಲ್ಲ. ಎಲ್ಲ ಶಾಸ್ತ್ರ ಇವಾಗ ಮುಗೀತು. ಸೊ ಕೇಕ್ ಕಟ್ ಮಾಡಿಸಿ ನೆಕ್ಸ್ಟ್ ಫೋಟೋಸಿಗೆ ನಿಲ್ಲಬೇಕು. ಕಂಗ್ರ್ಯಾಚುಲೇಷನ್ಸ್. ಏನಿನ ಹೆಸರು? ಮಿರಾನ್ವಿ ಚಿರಂತ್. ಏನು ಓದ್ತಾ ಇದ್ದೀಯ ನೀನು? 3 kg. ಯಾರು ಇವರು? ಬಾಬನಮ್ಮ. ಯಾರ ಫಂಕ್ಷನಿಗೆ ಬಂದಿದ್ಯಾ ನೀನು? ಗೈಸ್, ಸಚಿನ್ ನನ್ನ ತೋರ್ಸೋಕ್ಕಿಲ್ಲದೆ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತಲೇ ನಿಮಗೆ ತೋರಿಸಿಲ್ಲ. ಸೊ ಇದು ನನ್ನ ಫೈನಲ್ ಲುಕ್. ಆಲ್ರೆಡಿ ಎಂಗೇಜ್ಮೆಂಟ್ ಮುಗಿತಾ ಬಂದಿದೆ. ಸೊ ಈ ಥರ ನನಗೂ ಅವರೇ ಮೇಕಪ್ ಮಾಡಿದ್ದು, ಹೇರ್ ಸ್ಟೈಲ್ ಮಾಡಿದ್ದು, ಆ್ಯಂಡ್ ಸೀರೆ ಡ್ರೈಪ್ ಮಾಡಿದ್ದು. ಆ್ಯಂಡ್ ಇದು ಸೀರೆ ಸಚಿನ್ ಕೊಡಿಸಿದ್ದು ಸೀರೆ, ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ಸಚಿನ್ ಕೊಡಿಸಿದ್ದು. ಆ್ಯಂಡ್ ಫಸ್ಟ್ ಕೊಡಿಸಿದ್ದು ಸೀರೆ ಅವ್ರ ಮದುವೆ ಆದಮೇಲೆ. ಎಂಗೇಜ್ಮೆಂಟ್ ರಿಸೆಪ್ಷನ್ ಒಂದು ಕೊನೆ ಹಂತಕ್ಕೆ ಬಂದಿದೆ, ಮುಗೀತಾ ಇದೆ. ಸೊ ಲಾಸ್ಟ್ ಫ್ಯಾಮಿಲಿ ಫೋಟೋ ಆಯಿತು, ಹುಡುಗಿ ಕಡೆ ಫ್ಯಾಮಿಲಿ ಫೋಟೋ ಆಯಿತು. ಮುಗಿಯುತ್ತಾ ಇಲ್ವೋ ಗೊತ್ತಿಲ್ಲ. ನಾನು ಕೂಡ ಊಟ ಮಾಡಿಲ್ಲ. 3-6 ಟೈಮ್ ಇವಾಗ. ನಾನು ಹುಡುಗಿ ಜೊತೆನೇ ಊಟಕ್ಕೆ ಹೋಗೋಣ ಅಂತ ಇನ್ನೂ ಊಟ ಮಾಡಿಲ್ಲ. ಸೊ ಎಲ್ಲ ಚೆನ್ನಾಗಾಯಿತು. ಶಿ ಈಸ್ ಹ್ಯಾಪಿ ನಾವು. ಸ್ಟೈಲಾಗಿ ಬರಲಿ. ಈಗ ಪ್ರಪೋಸ್ ಮಾಡ್ತಾ ಇದ್ದಾರೆ ಅವರು. ಅವ್ರು ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಮರ್ತೋಗುತ್ತೆ. ಇರಿ ಮಾವನಂದೆ ಫೋನ್ ಬೇಡ. ಮೈಕ್ ಬರ್ಲಿ ಏನೋ ಹೇಳ್ಬೇಕಂತ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಪಾಪ ಅವ್ರು ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ನ ಕೊನೆ ಮೂಮೆಂಟಲ್ಲಿ ಮಾಡ್ತಾ ಇದ್ದಾರೆ ಗೈಸ್. ಇಷ್ಟೊತ್ತು ಮಾಡೋಕ್ಕೆ ಟೈಮ್ ಆಗಿಲ್ಲ, ಅಷ್ಟು ರಶ್ ಇತ್ತು. ಫುಲ್ ಭಾವನನ್ ಫ್ಯಾಮಿಲಿ. ಭಾವನನ ಹತ್ರ ಇರೋದು ದೊಡ್ಡಮ್ಮ ದೊಡ್ಡಪ್ಪ, ಆ ಕಡೆ ಇರೋದು ಅಪ್ಪ ಅಮ್ಮ ಆ್ಯಂಡ್ ತಮ್ಮ, ಈ ಕಡೆ ಇರೋದು ಅಣ್ಣ.
ಫುಲ್ ಫ್ಯಾಮಿಲಿ ಇದ್ದಾರೆ. ಗೈಸ್ ಫೈನಲಿ 4 ಗಂಟೆ ಆಗಿದೆ ಟೈಮು. ಇವಾಗ ಊಟಕ್ಕೆ ಬಂದಿದ್ದೀವಿ. ಆ್ಯಂಡ್ ಊಟ ಹುಡುಗಿ ಎಲ್ಲರೂ ಬಂದರೆ ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಇಲ್ಲಿಂದ ಹೊರಡೋದೊಂದು 6 ಗಂಟೆ ಆಗುತ್ತೆ. ಇನ್ನೂ 2 hours. ಇನ್ನೂ ಕಪಲ್ ಫೋಟೋಶೂಟೇ ಆಗಿಲ್ಲ. ಫೋಟೋಶೂಟ್ ಮಾಡಿಸಿ ಹೊರಡಬೇಕು. ಆ್ಯಂಡ್ ಎಲ್ಲರೂ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಊಟ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಗೈಸ್ ಊಟ ಚೆನ್ನಾಗಿದೆ ಅಂತ ಹೇಳಿದ್ರು. ನಿಜ ಚೆನ್ನಾಗಿದೆ, ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ವೆರೈಟೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ಹಲಸಿನ ಹಣ್ಣಿನ ಸ್ವೀಟ್ ಮಾಡಿದ್ದಾರೆ. ನಂಗೆ ಸಖತ್ ಇಷ್ಟ. ಆ್ಯಂಡ್ ನಾವು ಊಟ ಮಾಡಿ ಸಿಗ್ತೀವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಏನೇನು ಅನಿಸ್ತು, ಅವ್ರ ಪೇರೆಂಟ್ಸ್ದು ಒಪಿನಿಯನ್ ಏನು, ಹೆಂಗೆ ಅನಿಸ್ತು ಎಂಗೇಜ್ಮೆಂಟ್ ಅಂತೆಲ್ಲ ಕೇಳೋಣ. ದ ಫೈನಲ್ ಪಾರ್ಟ್ ಇದು ಒಂದೇ ಆಗಿರಲಿಲ್ಲ. ಈಗ ಕಪಲ್ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಪಾಪ ಎಲ್ಲ ಸೋತು ಸುಣ್ಣ ಆಗಿದ್ದಾರೆ. ಇವಾಗ ಕಪಲ್ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಎನರ್ಜಿನೇ ಇಲ್ಲ ಅವರಿಗೆ. ಅಂದರೂ ಫೋಟೋಸ್ ಬೇಕು ಮೆಮೊರೀಸ್ಗೆ ಅಂತ ಫೋಟೋ ತೆಗೆಸ್ಕೋತಾ ಇದ್ದಾರೆ. ಗೈಸ್ ನಾನು ಹೇಳ್ಕೊಟ್ಟಿಲ್ಲ ಗೈಸ್, ಅವಳೇ ಬಂದಿ ಹೇಳಬೇಕು ಅಂತ. ಫಾಲೋ ಮಾಡ್ತಾ ಇದೆಯೇನೋ? ನಮ್ಮ ಪೇಜ್ ಫಾಲೋ ಮಾಡ್ತಿದ್ದಾರಂತೆ ನೋಡಿ. ನಾವು ಇನ್ಸ್ಟಾಗ್ರಾಮಲ್ಲಿ 51.2K ಫಾಲೋವರ್ಸ್ ಇದ್ದಾರೆ. ಹೇಗಾಯ್ತು ಎಂಗೇಜ್ಮೆಂಟು? ಹಾಂ, ಆಮೇಲೆ ಗೈಸ್ ಇದಕ್ಕೋಸ್ಕರನಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಬಾರ್ದಾ? ನೋಡಿ ಇಷ್ಟು ಚೋಟಾ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ನಮಗೆ. ಇನ್ಮೇಲೆ ನಮ್ಮ ವೀಡಿಯೋಸ್ ನೋಡ್ತೀರಾ? ತುಂಬ ನೋಡ್ತೀರಾ? ಓಕೆ ನೋಡಿ ಗೈಸ್, ಇಲ್ಲಿ ಒಂದು ಕಡೆ ಫೋಟೋಶೂಟ್ ನಡೀತಾ ಇದೆ, ಇನ್ನೂ ನಡೀತಾನೇ ಇದೆ. ಇವಳು ಸಬ್ಸ್ಕ್ರೈಬ್ ಮಾಡಿದ್ದಾಳೆ. ಗುಡ್. ಫುಲ್ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಪಾಪ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ ಇಬ್ಬರೂ. ಇವ್ರು ಇನ್ನೂ ಇಲ್ಲಿ ಬಿಟ್ಟು ಗೈಸ್. ಹುಡುಗ ಬಂದು ಬೆಂಗಳೂರವರು. ಬೆಂಗಳೂರಲ್ಲಿ ತಲಗಟ್ಪುರ ಹತ್ರ ಇರೋದು. ಸೊ ಇಲ್ಲಿಂದ ಅವರು ತಲಗಟ್ಪುರಕ್ಕೆ ಹೋಗಬೇಕು. ಬೆಂಗಳೂರಿಗೆ 3.5 hours ಜರ್ನಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಇರುತ್ತೆ. ಎಷ್ಟೊತ್ತಾಗುತ್ತೋ ಪಾಪ ಹೊರಡೋದು. ಟೈಮ್ ಆಗಲೇ 5:30 ಆಗಿದೆ. ನೋಡು ತಂಗಿ ಮದುವೆ ಫಂಕ್ಷನಲ್ಲಿ ಎಲ್ಲ ಅಕ್ಕಂದ್ರೆ ಜವಾಬ್ದಾರಿನೇ ಇದು ಅಕ್ಕ. ಒಂದು ಕೈಯಲ್ಲಿ ಮಗು ಬಟ್ಟೆ, ಒಂದು ಕೈಯಲ್ಲಿ ನಿಮ್ಮದು, ಒಂದು ಕೈಯಲ್ಲಿ ತಂಗಿದೈತಾ ಇಟ್ಕೊಂಡಿದ್ದೀರಾ? ತಮ್ಮಂದ್ರದ್ದು ನಿಧಾನಕ್ಕೆ ಹೋಗಿ. ಚೌಟ್ರಿ ಅವರು ಡೆಕೋರೇಷನ್ ಬಿಚ್ತವ್ರೆ. ಅಂದರೂ ಇಲ್ಲಿರೋ ಕಪಲ್ದು ಫೋಟೋಶೂಟ್ ಮುಗ್ದಿಲ್ಲ. ಹೆಂಗಾಯ್ತು ಎಂಗೇಜ್ಮೆಂಟ್ ಎಲ್ಲ? ಎಷ್ಟು ಖುಷಿ ಆಯಿತು? ಹಾಂ ಹಾಂ, ತುಂಬ ಚೆನ್ನಾಗಿದೆಯಾ? ಹಾಂ ಹಾಂ. ನಮ್ಮ ಯಜಮಾನ್ರದ್ದು ಅಕ್ಕ ಇದ್ದಾರೆ ಪ್ರೇಮತ್ತೆ ಅಂತ. ಅವ್ರ ಥರನೇ ಅನಿಸ್ತಾ ಇದ್ದೀರಾ ನೀವು. ಅವರು ಹಿಂಗೆ ಮಾತಾಡ್ತಾರೆ ವೀಡಿಯೋಸ್ಗೆಲ್ಲ. ನಿಮ್ಗೆ ಹೆಂಗೆ ಅನಿಸ್ತಾ ಆಂಟಿ? ಸೂಪರ್ ಆಗಿತ್ತಾ? ಒಳನರಸೀಪುರದಲ್ಲಿ ಎಲ್ಲಿರೋದು ನೀವು? ಗರಡಿ ಬೀದಿ. ಗೈಸ್ ಇವ್ರು ನಮ್ಮ ಒಳನರಸೀಪುರದವ್ರು. ಅಲ್ಲಿಗೆ ಮದುವೆ ಆಗಿ ಹೋಗಿರೋದು. ಈ ಊರವರು ಅಲ್ಲಿಗೆ ಮದುವೆ ಆಗಿ ಹೋಗಿರೋದು. ಆ್ಯಂಡ್ ನಿಮ್ಗೆ ಹೆಂಗೆ ಅನಿಸ್ತು? ಗೊತ್ತು ನೆನ್ನೆನೇ ಹೇಳಿದ್ದೀವಿ. 3 ಜನ ಅತ್ತೆರು ಗೈಸ್. ಅಲ್ಲ ಇವರಿಗೆ ನಮ್ಮ ಯಜಮಾನ್ರು ನೋಡಿದಾರಂತೆ, ನನ್ನನ್ನು ನೋಡಿಲ್ವಂತೆ. ಅದು ಯಾವ ಥರ? ನಾನು ಜೊತೆಗೆ ಇರ್ತೀನಿ, ಅವರು ನೋಡ್ಬಿಟ್ಟು ನನ್ನ ನೋಡಿಲ್ಲ ನೀವು. ಅದೇ ಥರ ಬೇರೆ ಚಾನಲ್ ಇದೆಯಾ? ನನ್ನ ಗಂಡಂಗೆ ಕೇಳಬೇಕಪ್ಪ. ಗೈಸ್ ಎಲ್ಲರೂ ನಮ್ಮ ಯೂಟ್ಯೂಬ್ ಪೇಜು ಇನ್ಸ್ಟಾಗ್ರಾಮ್ ID ತಿಳ್ಕೊಂಡು ಫಾಲೋ ಮಾಡಿದ್ರು. ಎಲ್ಲ ಕಡೆ ನಮ್ಮದೇ ಪೇಜ್ ನೋಡ್ತಾವ್ರೆ. ಇಲ್ಲೊಬ್ರು ಅಲ್ಲಿ ನೋಡಿ, ಅಲ್ಲಿ ಏನು ಕ್ಯೂರಿಯಾಸಿಟಿ ನೋಡ್ತಾವ್ರೆ. ಎಲ್ಲ ಕುತ್ಕೊಂಡು ನಮ್ಮದೇ ವಿಡಿಯೋಸ್ ನೋಡ್ತಾ ಇದ್ದಾರೆ. ಆ್ಯಂಡ್ ಈಗ ಹೊರಡೋ ಟೈಮ್ ಎಲ್ಲ ಹೊರಡ್ತಾ ಇದ್ದಾರೆ. ತುಂಬ ಲೇಟ್ ಆಗಿಬಿಟ್ಟಿದೆ. ಬೀಳ್ಕೊಡುಗೆ ಸಮಯ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿನ ಜನ ಇಷ್ಟ ಆದ್ರು, ಮತ್ತೆ ಅವರು ನೀವು ಹುಡುಗಿ ಇಷ್ಟ ಆದ್ರಾ? ಅವರು ಇಷ್ಟ ಆದ್ರು, ಎಲ್ಲ ಚೆನ್ನಾಗಾಯ್ತು. ಹಾಗಾಗಿ ಬರ್ತಿರೋ ಹಾಗಾಗಿ ಬರ್ತಿರ್ಲೇಬೇಕು. ಹೌದು. ಎಷ್ಟು ಅವರ್ ಜರ್ನಿ ನಿಮ್ಮ ಮನೆಯಿಂದ ಇಲ್ಲಿಗೆ? 3 hours. ನಿಮ್ಮ ಹುಡುಗಿಗೋಸ್ಕರ 3 hours ಸ್ಯಾಕ್ರಿಫೈಸ್ ಮಾಡಲ್ವಾ ನೀವು? 3 hours ಅಲ್ಲ, ಡೇ ಔಟಿಂಗ್ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬರ್ತಾರೋ ಅಂತ ಯೋಚನೆ ಮಾಡಿ. ಅದಿದ್ದೇ ಇರುತ್ತೆ. ಇಲ್ಲಿ ಅವ್ರ ಮನೆಯಲ್ಲೇ ಸನ್ಸೆಟ್, ಒಂದು ಕಡೆ ಸನ್ರೈಸ್, ಎರಡೂ ಸಿಗುತ್ತೆ. ನಾನು ಎರಡನ್ನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನೆನ್ನೆ.
ಇನ್ನೇನು ಬೇಕು ಆರಾಮಾಗಿ ಬಂದರೆ. ಆಂಟಿ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತಾರೆ. ಹಾಂ ನೀನು ಇವಳು ಮಾತಾಡಲ್ಲ, ಮೂಗಿ ಇವಳು. ಎಲ್ಲ ಹೊರಡ್ತಾ ಇದ್ದಾರೆ ಗೈಸ್. ಎಂಗೇಜ್ಮೆಂಟ್ ಸಂಭ್ರಮ ಮುಗೀತು. ನಮ್ಮ ಹುಡುಗಿ ನೋಡಿ, ಅದು ಗ್ಲೋ ಹಂಗೆ ಐತೆ. ಮಾಡಮ್ಮ ಬಾಯ್ ಮಾಡಮ್ಮ. ವಿಚಾರಿಸ್ಕೊತಿದ್ದಾರೆ. ಇಲ್ಲಿರೋದೆಲ್ಲ ಫುಲ್ಲು ಭಾವನಂದ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಇವಾಗ ಹಸ್ಬೆಂಡ್ ಅಮ್ಮ, ಹಸ್ಬೆಂಡ್ ಅಪ್ಪ, ತಂಗಿ, ಅಷ್ಟು ಜನ ಹೋಗ್ತಾ ಇದ್ದಾರೆ ಈಗ. ಬೇರೆಯವರೆಲ್ಲ ಹೊರಟ್ರು ಗೈಸ್, ಬರೀ ಫ್ಯಾಮಿಲಿ ಮಾತ್ರ ಉಳ್ಕೊಂಡಿರೋದು. ಲಾಸ್ಟ್ ಮೂಮೆಂಟ್ ಇದು, ಬಾಯ್ ಮಾಡ್ತಾ ಇರೋದು. ನಂಗೆ ನನ್ನ ಎಂಗೇಜ್ಮೆಂಟೇ ನೆನಪಾಗ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಬ್ರೈಡು ಪಾಪ ನಿಂತು 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 ಕಾಲು ಏನಾಗಿದವ, ಫುಲ್ ಸ್ವೆಟ್ ಆಗಿ ಸಾಕಾಗ್ಬಿಟ್ಟೈತೆ ಅವಳಿಗೆ. ಆ್ಯಂಡ್ ಇವತ್ತೇ ಅವಳಿಗೆ ಸ್ವಲ್ಪ ಗಿಫ್ಟ್ಸ್ ಬಂದಿದೆ ಗೈಸ್. ಇಲ್ಲಿ ನೋಡಿ, ಮದ್ವೆಗೆ ಬರೋ ಥರ ಆಗಲೇ ಒಂದು 4-5 ಗಿಫ್ಟ್ ಬಂದಿದೆ. ಅದರಲ್ಲಿ 1-2 ಗಿಫ್ಟ್ ಇವಳ್ದು, 1-2 ಗಿಫ್ಟ್ ಅವ್ರ ಹಸ್ಬೆಂಡಿಗೆ ಬಂದಿರೋದು, ಫಿಯಾನ್ಸಿಗೆ. ಸೊ ಹೆಂಗನ್ಸ್ತೋ ಎಂಗೇಜ್ಮೆಂಟು? ಹೇಳು ನಮ್ಮ ಆಡಿಯನ್ಸ್ಗೆ, ಇವಾಗಾದ್ರು ಮಾತಾಡು. ಸಾಕತ್ತಾಗಿತ್ತಾ? ಯಾರು ವಾಚ್ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ನೈಸ್, ಚೆನ್ನಾಗೈತೆ. ಯಾರು ಕೊಟ್ಟಿರೋದು? ಅವ್ರ ಫ್ರೆಂಡ್ಸಾ? ಅವ್ರ ಫ್ರೆಂಡ್ಸ್ ಇವರಿಗೆ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ಭಾವನಂಗೆ. ಆ್ಯಂಡ್ ಗೈಸ್, ಇನ್ನೊಂದು ಗಿಫ್ಟ್ ಇದು ಭಾವನನ್ ತಮ್ಮನ ಫ್ರೆಂಡ್ಸ್ ಕೊಟ್ಟಿರೋದು. ಎಷ್ಟು ಚೆನ್ನಾಗಿದೆ ಕ್ಲಾಕ್ ವಿತ್ ಶಿವ, ಆದಿಯೋಗಿ ಶಿವ, ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದು ಗಿಫ್ಟ್ ಬಂದು ಇಲ್ಲಿದೆ. ಇನ್ನೊಂದು ಯಾರು ಕೊಟ್ಟಿರೋದು ಗೊತ್ತಿಲ್ಲ ಇದು ನನಗೆಲ್ಲ. ಒಂದು ಹಸು ಮತ್ತು ಕರು ಈ ಥರ ಇದೆ. ಆ್ಯಂಡ್ ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಇದು ಸ್ವಲ್ಪ ಭಾರ ಇದೆ, ಆದರೆ ಇದು ಪವನ್ ಅವ್ರಿಗೆ ಕೊಟ್ಟಿರೋದು. ಸೊ ಇದು ಓಪನ್ ಮಾಡಿಲ್ಲ. ಆ್ಯಂಡ್ ಭಾವನಾ ಚಾಕ್ಲೇಟ್ ತಿಂದು ಚೆನ್ನಾಗಿರಲಿ ಅಂತ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ದಾರೆ ಅವ್ರ ಕಲೀಗ್ಸು. ಆ್ಯಂಡ್ ಗೈಸ್, ಫಂಕ್ಷನ್ ಎಲ್ಲ ಮುಗೀತು. ಮೇಕಪ್ ಎಲ್ಲ ತೆಗ್ದು ಸಾಕಾಗಿದೆ ಫುಲ್ಲು. ಮನೆಗೆ ಬಂದಿದ್ದು ಲೇಟ್ ಆಯಿತು. ಬಂದು ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ಫ್ರೆಶ್ ಅಪ್ ಆಗಿ. ಸೊ ಈಗ ಆಲ್ರೆಡಿ ಟೈಮ್ 11 o'clock ಆಗ್ತಾ ಬಂದಿದೆ. ನಾನು ಬೆಳಿಗ್ಗೆನೇ ಹೊರಡಬೇಕು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಸಚಿನ್ ಜೊತೆ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.